ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮೇ 3 ಸೊ ತುಂಬ ಲೇಟಾಗಿ ವ್ಲಾಗ್ ಬರ್ತಿದೆ. ಸಾರಿ, ನೀವು ಆಲ್ರೆಡಿ ಟೈಟಲ್ ಎಲ್ಲ ನೋಡಿರೋ ಹಾಗೆ ಗೊತ್ತಾಗಿರುತ್ತೆ ಏನಿವತ್ತು ಅಂತ. ಹೌದು, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹೌದು, 5 ಇಯರ್ಸ್ ಕಂಪ್ಲೀಟ್ ಆಗಿ 6th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು. ಸೊ ಆ್ಯನಿವರ್ಸರಿ ದಿನ ಮಾರ್ನಿಂಗ್ ಎದ್ದು ಸೊ ಎಲ್ಲ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿ ಇವಾಗ ದೇವ್ರ ದೀಪನ ಹಚ್ತಾ ಇದ್ದೀನಿ. ಸೊ ಇವಾಗಿಂದನೇ ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಮಾರ್ನಿಂಗ್ ತುಂಬ ಕೆಲಸ ಅದು ಇದು ಅಂತೆಲ್ಲ ಹೇಳಿಬಿಟ್ಟು ವ್ಲಾಗೆಲ್ಲ ಏನು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಏನಪ್ಪ ಇವತ್ತು ಎಲ್ಲೋ ಹೋಗದಂತೆ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ. ಸೊ ಇವಾಗ ಹೋಗಲ್ಲ, ನೈಟ್ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಈವ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಜಸ್ಟ್ ನಾನೇ ಮನೆಯಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ಸೊ ತಿಂಡಿಗೂ ಎಲ್ಲ ಕೂಡ ರೆಡಿ ಮಾಡಿದ್ದೆ. ಸೊ ನನ್ನ ಹಸ್ಬೆಂಡ್ಗೆ ಕೇಳ್ಕೊತಾನೆ ಇದ್ರಿ ಯಾವಾಗಲೂ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ದೆ ಇವತ್ತು. ಸೊ ಎಲ್ಲ ರೆಡಿ ಮಾಡಿ ಕೆಲಸ ಎಲ್ಲ ಮುಗಿಸಿ ಈಗ ನಮ್ಮ ಮನೆಗೆ ಹೆಲ್ಪರ್ ಕೂಡ ಬರ್ತಿಲ್ಲ, ತುಂಬ ಕೆಲಸ ಆಗಿದೆ ನನಗೆ. ಸೊ ಎಲ್ಲ ಮುಗಿಸಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ಯಾವುದೇ ರೀತಿ ವ್ಲಾಗ್ನೂ ಕಂಟಿನ್ಯೂ ಮಾಡಲಿಲ್ಲ. ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಬ್ಯುಸಿ ಇದ್ದರು, ಹೊರಗಡೆ ಇದ್ದರು. ಸೊ ಆಮೇಲೆ ನೆಕ್ಸ್ಟ್ ಏನು ವ್ಲಾಗೆಲ್ಲ ಏನು ಕಂಟಿನ್ಯೂ ಮಾಡಲಿಲ್ಲ ನಾನು. ಸೊ ಹಾಗೆ ಈಗ ಈವ್ನಿಂಗ್ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಗಾಳಿ ಬಂತು. ಮೈಸೂರಲ್ಲಿ ಗೊತ್ತಾಗಿರುತ್ತೆ ಯಾವತ್ತು ಅಂತ, ನಮಗಂತೂ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಹೌದು, ನೋಡ್ತಾ ಇರ್ಬೋದು ಈ ರೀತಿ ನಮ್ಮ ಲೈಫಲ್ಲೂ ನೋಡಿಲ್ಲ. 4:15ಗೆ ಸ್ಟಾರ್ಟ್ ಆಗಿದ್ದು ಅನಿಸುತ್ತೆ. ತುಂಬ ಅಂದರೆ ತುಂಬ ನಾನು ರೆಡಿಯಾಗಿ ಬಂದೆ. ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದ್ರು, ಬಾ ನೀನು ಸೀರೆ ಹಾಕ್ಕೊಂಡಿರೋದು ಹೊಂಟೋಗ್ಬಿಡುತ್ತೆ, ಅಷ್ಟು ಗಾಳಿ ಬರ್ತಿದೆ, ಹುಷಾರಾಗಿ ಬಾ ಕೆಳಗಡೆ ಅಂತ. ನೋಡಿದ್ರೆ ಅಷ್ಟು ಹೆವಿ ಗಾಳಿ ಬಂತು. ಮೋಡ ನೋಡ್ಬೋದು ಯಾವ ರೀತಿ. ನಮ್ಮ ಅತ್ತೆ ಅಂತೂ ಎಲ್ಲೋ ಬೆಂಕಿ ಎತ್ಕೊಬಿಟ್ಟಿರ್ಬೇಕು ಅಂತಂದರೆ, ಯಾಕಂದರೆ ಡೈರೆಕ್ಟಾಗಿ ಅಷ್ಟು ಕಪ್ಪು ಮೋಡ ಹಂಗೆ ಬರ್ತಾಯಿತ್ತು. ಸೊ ನೋಡೋಕ್ಕೆ ಆಗ್ತಿರೋದು ತುಂಬ ಚೆನ್ನಾಗಿತ್ತು ವೆದರು. ಬಟ್ ತುಂಬ ಗಾಳಿನೂ ಬಂತು. ಅಷ್ಟು ಗಾಳಿ ಬಂದರೆ ಹೆಂಗಪ್ಪ ತಡ್ಕೊಳ್ಳೋದು ಅನ್ನಿಸ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹೌದು, ಟೈಮ್ ಬಂದು ಈಗ ಆಲ್ರೆಡಿ 6:15 ಆಗಿದೆ. ಮನೆ ಬಿಟ್ಟು ಆಲ್ರೆಡಿ ಒಂದು ಹಾಫ್ ಆನ್ ಅವರೇ ಆಯಿತು ಅಂತ ಹೇಳ್ಬೋದು. ಇನ್ನೇನು ನಿಯರ್ ಇದ್ದೀವಿ. ಹೋಗ್ತಾ ಇದ್ದೀವಿ ಅಂದರೆ ಆ್ಯಸ್ ಯೂಶುವಲ್ ಗೊತ್ತಿರುತ್ತಲ್ವ, ನಮ್ಮ ಮೈಸೂರು ಮಮ್ಮಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆಯಿಂದ ನಾನು ನನ್ನ ಹಸ್ಬೆಂಡ್ ಜೊತೆಯಲ್ಲಿ ವೀಡಿಯೋನೇ ಮಾಡಿರಲಿಲ್ಲ ನಿಮ್ಮ ಜೊತೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು May 3 ಅಲ್ವಾ. ಸೊ ಇವತ್ತು ಈ ವಿಡಿಯೋ ಯಾವಾಗ ಬರುತ್ತೋ ಬ್ಲಾಗು ನನಗೆ ಗೊತ್ತಿಲ್ಲ. ಬಟ್ ಹೇಳ್ತಾ ಇದ್ದೀನಿ, ಇವತ್ತಿನ ಥರ ಗಾಳಿ ಮಳೆ ನಾನು ಲೈಫಲ್ಲೂ ನೋಡಿಲ್ಲ, ಮುಂದೆ ನೋಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಇತ್ತು. ಸೊ ನಿಮ್ಮ ಕಡೆ ಯಾರ್ಯಾರಿಗೆ ಆ ರೀತಿ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ 5 o'clock 4:30ಗೆ ಹೊರಡ್ತಾ ಇದ್ವಿ. ಬಟ್ ಮಳೆ ಇರೋದ್ರಿಂದ 5:15ಗೆ 6 o'clockಗೆ 5:15 5:40 ಮನೆ ಬಿಟ್ವಿ. ಸೊ ತುಂಬ ಅಂದರೆ ತುಂಬ ಮಳೆ ಗಾಳಿ ಅಲ್ವ ಚಿನ್ನು? ಏನಿವತ್ತು ಹಾಂ ಹಳ್ಳಕ್ಕೆ ಬಿದ್ದ ದಿನ ಹೇಳ್ತೀನೋ ನೋಡಿ, ಹಳ್ಳಕ್ಕೆ ಬಿದ್ದಿದ್ದು. ಹಂಗಾರೆ ನಾವೇನು ಬಿದ್ದಿಲ್ವಾ? ನಾವೇನು ಬಿದ್ದಿಲ್ವಾ? ನಾವೇ ಇವ್ರಿಗಿಂತ ಹೆಚ್ಚಾಗಿ ಹಳ್ಳಕ್ಕೆ ಬಿದ್ದಿರೋದು. ಎಷ್ಟು ವರ್ಷ ಆಯಿತು? ಆಯಿತು 6 ತುಂಬಿತೇನೋ. ಹೇಳ್ತೀನೋ ಹಿಂಗೆ ಅಂದ್ಬಿಟ್ಟೆ. 5 ತುಂಬಿರೋದು. ಮಾತಾಡ್ಸ್ಕೊಂಬ ನೀನು, ಸೀರಿಯಸ್ ಆಗಿ ಮಾತಾಡು. ಮತ್ತೆ 6 ತುಂಬಿದ್ರೆ ನಿಂಗೂ ನೆನಪೇ ಇಲ್ಲ ನಿನಗೆ ಸರಿಯಾಗಿ. ನೋಡಿ ಇಷ್ಟೇ. ಸೊ ಸ್ಯಾರಿ ಔಟ್ಫಿಟ್ ಎಲ್ಲ ತಮ್ಮನೇಲಿ ಫೋಟೋ ಹಾಕಿರ್ತೀನಿ, ನೋಡ್ಕೋಬೋದು. ಸೊ ಬನ್ನಿ ಇವಾಗ ಹೋಗೋಣ. ಹೇಗಿರುತ್ತೆ ಬೆಟ್ಟದಲ್ಲಿ ವೆದರು ನೋಡೋಣ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಆಗಿದೆ. ನನಗೆ ಈ ರೀತಿ ಈವ್ನಿಂಗ್ ಟೈಮ್ ಹೋಗೋದಕ್ಕೇ ಇಷ್ಟ ಬೆಟ್ಟಕ್ಕೆ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ನೇಚರ್ ಅಂತೂ. ಅಲ್ಲಿ ಫುಲ್ಲು ಸುತ್ತ ಏನಪ್ಪ ಮರ ಗಿಡಗಳು ಇರೋದಕ್ಕೂ ಅದಕ್ಕೂ ಮಸ್ತಾಗಿರುತ್ತೆ ನಾರ್ಮಲ್ ಟೈಮಲ್ಲೇ. ಬಟ್ ಇವತ್ತು ಈ ರೀತಿ ಮಳೆ ಬಂದಿದೆ. ಮೈಸೂರಲ್ಲಂತೂ ತುಂಬ ಮಳೆ ಅಂತೆ ಸಿಟಿಲಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಆನೆಕಲ್ ಮಳೆ ಎಲ್ಲ ಬಂತಂತೆ ಚಿನ್ನು. ನಿಜ ಅಮ್ಮ ಹೇಳ್ತು. ಸೊ ಅದಕ್ಕೋಸ್ಕರ ಹೇಗಿರುತ್ತೋ ಗೊತ್ತಿಲ್ಲ ವೆದರು. ಬೆಳಗ್ಗೆ ಹೋಗ್ಬೇಕಿತ್ತು, ಮತ್ತೆ ಸಂಜೆ ಕ್ಯಾನ್ಸಲ್ ಆಯಿತು, ಮತ್ತೆ ಬೆಳಗ್ಗೆ ಅನ್ಕೊಂಡು ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ಈವ್ನಿಂಗ್ ಅಂತ. ಸೊ ಈವ್ನಿಂಗ್ಗೆ ಹೊರಟ್ವಿ. ಸೊ ಬನ್ನಿ ದರ್ಶನ ಎಲ್ಲ ಹೇಗಾಗುತ್ತೆ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್ ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು ರೋಡಲ್ಲಿ ಎಷ್ಟೊಂದು ಮರಗಳೆಲ್ಲ ಬಿದ್ದು ಏನಾಗಿದೆ ಅಂತ ಹೇಳ್ಬಿಟ್ಟು. ಇದು ಕೋರ್ಟ್ ರೋಡ್ ಇದು. ಸೊ ನೋಡೋಕ್ಕೆ ತುಂಬ ಇದನ್ನಿಸ್ತಿತ್ತು, ಯಾರ ಮೇಲಾದರೂ ಬಿದ್ದಿದ್ರೆ ಪಾಪ ಏನು ಕತೆ ಅಂತ ಅನ್ನಿಸ್ತಾ ಇತ್ತು ನಮಗಂತೂ ಕೂಡ. ತುಂಬ ಹೆವಿ ಗಾಳಿ. ನಾನು ಹೇಳ್ತಾ ಇಲ್ವಾ, ಇವಾಗ 24 ಇಯರ್ಸ್ ಅಂದರೆ ನನಗೆ 24 ಇಯರ್ಸ್ ಅಲ್ಲ, ನನ್ನ ಲೈಫಲ್ಲೂ ಈ ಕೇಳೂ ಇರಲಿಲ್ಲ ಇಷ್ಟೊಂದು ಗಾಡಿ. ನಾನು ಚಿಕ್ಕದ್ರಲ್ಲೂ ಕೇಳಿರಲಿಲ್ಲ, ಇವಾಗಲೂ ನಾನು ನೋಡಿರಲಿಲ್ಲ ಯಾವಾಗಲೂ ಕೂಡ. ಅಷ್ಟು ನನ್ನ ಹಸ್ಬೆಂಡು ಕೂಡ ಹಂಗೆ ಹೇಳ್ತಾಯಿದ್ರು, ಯಾವಾಗಲೂ ಇಷ್ಟೊಂದು ಗಾಳಿ ಬಂದಿರಲಿಲ್ಲ ಅಂತ.
ಹೆವಿ ಗಾಳಿ ಬಂತು ನಿಜ. ಗಾಳಿಗೆ ಅಷ್ಟೊಂದು ಯಾವ ರೀತಿ ಮರ ಎಲ್ಲ ಬಿದ್ದೋಗಿದೆ. ಇನ್ನೂ ನಾವು ತುಂಬ ನೋಡಿದ್ವಿ, ನಾನು ಸಡನ್ನಾಗೆಲ್ಲ ಪಾಸ್ ಆಗ್ತಿದ್ವಲ್ವ, ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ. ಸೊ ತುಂಬ ಅಂದರೆ ತುಂಬ ಪಾಪ ಎಷ್ಟು ಜನಕ್ಕೆ ತೊಂದರೆ ಆಗಿದೆಯೋ ಏನೋ ಒಂದು ಗೊತ್ತಿಲ್ಲ. ಒಟ್ನಲ್ಲಿ ತುಂಬ ಅಂದರೆ ತುಂಬ ಮಳೆ ಮತ್ತು ಗಾಳಿ ಬಂತು ಮೈಸೂರಲ್ಲಿ. ಇಲ್ಲಾಂದರೂ ಒಂದು 40 ಮಿನಿಟ್ಸ್ ಅಷ್ಟೊಂದು ಗಾಳಿ ಬಂದಿದೆ. ಆಮೇಲೆ ಮಳೆ ಬಂತು ಅಂತ ಹೇಳ್ಬೋದು. ಕಮ್ಮಿ ಆಗುತ್ತೆ, ಈಗ ಕಮ್ಮಿ ಆಗುತ್ತೆ, ಅವಾಗ ಕಮ್ಮಿ ಆಗುತ್ತೆ ಅಂದರೆ ಆಗ್ತಾನೇ ಇರಲಿಲ್ಲ. ಸೊ ರೋಡಲ್ಲಿರೋ ಮಣ್ಣೆಲ್ಲ ನಮ್ಮನೆ ಒಳಗಡೆನೇ ಬಂತು ಅಂತ ಹೇಳ್ಬೋದು, ನಮ್ಮನೆ ಹತ್ರನೇ. ಬಟ್ ಇನ್ನು ಇಲ್ಲೆಲ್ಲ ಕೇಳಬೇಕಾ. ಸೊ ಹಾಗೆ ನೋಡ್ತಾ ಇರ್ಬೋದು ವೆದರ್ ಯಾವ ರೀತಿ ಇದೆ ಅಂತ. ನಾವಿವಾಗ ಹೋಗ್ತಾ ಇದ್ದೀವಿ ಬೆಟ್ಟದ ಹತ್ರ. ಸೊ ಇನ್ನೂ ಒಂದು ಸ್ವಲ್ಪ ಬೆಳಕಿದ್ದಾಗಿ ಹೋದರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾವು ಹೋಗೋಷ್ಟರಲ್ಲಿ ಕರೆಕ್ಟಾಗಿ 7 o'clock ಒಂದು 5-10 ಮಿನಿಟ್ಸ್ ಇರೋಂಗಿತ್ತು ಅನಿಸುತ್ತೆ. ಸೊ ದರ್ಶನ ಎಲ್ಲ ಯಾವ ರೀತಿ ಆಯಿತು ಏನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಪ್ಲೀಸ್ ಮಿಸ್ ಮಾಡ್ದಂತೆಯೇ ವೀಡಿಯೋನ ಎಂಡ್ ತನಕ ನೋಡಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ನನ್ನ ಮಕ್ಕಳನ್ನ ಯಾರನ್ನ ಕರ್ಕೊಂಡು ಬಂದಿಲ್ಲ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದ್ವಿ. ಸೊ ಅದು ಈ ಮಳೆ ಗಾಳಿಲಂತೂ ಇನ್ನು ಅವ್ರನ್ನ ಕರ್ಕೊಂಡು ಬರೋದು ಅಂತೂ ಆಗೋದಿಲ್ಲ. ಬಟ್ ನಮಗೆ ನಿಜವಾಗ್ಲೂ ಕೂಡ ಸೊ ಈ ರೀತಿ ನಾವು ಆಲ್ಮೋಸ್ಟ್ ಹೊರಗಡೆ ಹೋಗಿ ಇಬ್ಬರೇ ಹೋದಾಗ ಇಬ್ಬರೂ ಕರ್ಕೊಂಡು ಹೋಗೋದು ರೇರ್ ಅಂತಲೇ ಹೇಳ್ಬೋದು. ಸೊ ನಾವು ಯಾವಾಗಲೂ ಅನ್ಕೋತಾ ಇರ್ತೀವಿ, ಸೊ 6 years ಆಯಿತು ಜೊತೆಗೇ ಇಷ್ಟು ಬೇಗ ಆಯಿತಾ ಅಂತ ಅನಿಸುತ್ತೆ. ಇಷ್ಟು ಬೇಗ ನಮಗೂ ಕೂಡ ಇಬ್ಬರು ಮಕ್ಕಳು. ಸೊ ನಾವಿಬ್ಬರು ಇದ್ವಿ, ಸೊ ನಮಗಿಬ್ಬರು. ಹಾಗೆಯೇ ಒಂದು ಟೈಮ್ ಅನಿಸುತ್ತೆ ನಮ್ಮ ಮಕ್ಕಳು ಆಗಿದ್ದೆ ಅಥವಾ ಅಷ್ಟು ಇನ್ನೂ ಇವಾಗ ನಿನ್ನೆ ಮೊನ್ನೆ ಮದುವೆ ಆಗಿ ಇವಾಗ ನಿನ್ನೆ ಮೊನ್ನೆ ಪರಿಚಯ. ಸೊ ಈ ರೀತಿ ಇದೆ. ಸೊ ಇಷ್ಟು ಬೇಗ ಲೈಫು ಎಷ್ಟು ಮೂವ್ ಆಗ್ತಿದೆ ಅಂದರೆ ಸೊ ತುಂಬ ಫಾಸ್ಟಾಗಿ ಆಗ್ತಿದೆ ಅಂತ ನನ್ನ ಪ್ರಕಾರ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅಷ್ಟೊಂದು 6 years ಅಂದರೆ ನಂಗೆ ನಿಜವಾಗ್ಲೂ ನಂಬೋಕ್ಕಾಗ್ತಾಯಿಲ್ಲ. ಏನೋ ಇವಾಗ ಎಲ್ಲ ಗೊತ್ತಿರೋ ಥರ ಫೀಲ್ ಆಗ್ತಾಯಿದೆ ಇನ್ನೂ ಕೂಡ. ಸೊ ನೋಡೋರಿಗೆ ಅಯ್ಯೋ 6 ವರ್ಷ ಅಂತ ಅನ್ನಿಸ್ಬೋದು, ಬಟ್ ನಮ್ಗೆ ಅದು 6 ಸೆಕೆಂಡ್ ಥರ ಅಂತ ಹೇಳ್ಬೋದು ಅಷ್ಟೇ. ಸೊ ಎಲ್ಲ ಫಟ್ ಅಂತ ನಮ್ಮ ಲೈಫಲ್ಲಿ ಆಗೋಯ್ತು ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಂತೂ ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ. ಸೊ ಹೊರಗಡೆ ಟೂರಿಸ್ಟ್ ಅವರೆಲ್ಲ ತುಂಬ ಜನ ಇದ್ದರು. ಸೊ ಈಗ ನಾವು ಹೊರಗಡೆ ಪ್ಲೇಸಸ್ನ ನೋಡೋಕೆ ಹೋಗ್ತೀವಲ್ವ, ಸೊ ಫೇಮಸ್ ಆಗಿರೋ ಟೆಂಪಲ್ಸ್ ಎಲ್ಲ. ಸೊ ಅದೇ ರೀತಿ ಬಂದಿರ್ತಾರೆ ಇಲ್ಗೂ ಕೂಡ. ಸೊ ತುಂಬ ಜನ ಇದ್ದರು, ಅವ್ರುಗಳೇನೆ ಅಂತ ಹೇಳ್ಬೋದು. ಮಳೆ ಬಂದು ನೋಡ್ತಾ ಇರ್ಬೋದು ಎಷ್ಟು ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಾಗೆಯೇ ಸೊ ಅಂಗಡಿ ಹತ್ರ ಎಲ್ಲ ಅಲ್ಲೂ ಮರಗಳೆಲ್ಲ ಬಿದ್ದೋಗಿತ್ತು. ಸೊ ಈ ರೀತಿ ಆಗಿತ್ತು ಅವತ್ತಿನ ದಿನ ಅಂತೂ. ಹಾಗೆ ಟೆಂಪಲ್ನ ಕ್ಲೋಸ್ ಮಾಡಿದ್ದಾರೆ. ಇವಾಗಲೂ ಒಂದು ಪೂಜೆ ನಡೆಯುತ್ತಂತೆ, ಈವ್ನಿಂಗ್ ಟೈಮ್ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ನಿಂತಿದೆ ಅಂತ ಹೇಳ್ಬಿಟ್ಟು. ಸೊ ಪರವಾಗಿಲ್ಲ, ಇದೇನೇ ಬೆಸ್ಟ್ ಅಂತ ಹೇಳ್ಬೋದು. ಅಷ್ಟೊಂದೇನು ಇರಲಿಲ್ಲ ನಾವು ಹೋದಾಗ. ಅದಕ್ಕೆ ಇದೇ ಫಸ್ಟ್ ನಾನು ಈ ರೀತಿ ಧರ್ಮ ದರ್ಶನಕ್ಕೆ ಇದೆ ಫಸ್ಟ್ ಅನ್ನೋದಕ್ಕಿಂತ ತುಂಬ ದಿನ ಆದಮೇಲೆ ಆಫ್ಟರ್ ಎ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಸೊ ತುಂಬ ದಿನ ಆದಮೇಲೆ ಅಷ್ಟೇ ನಾನು ಆಲ್ಮೋಸ್ಟ್ ಹೋಗಿದ್ದೀವಿ. ಯಾಕಂದರೆ ತುಂಬ ರಶ್ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡೇ ಹೊಂಟೋಗ್ತಾ ಇದ್ವಿ. ಸೊ ಇವಾಗ ಒಂದು 1 hour 40 minutes ವೆಯ್ಟ್ ಮಾಡಾದಮೇಲೆ ಇವಾಗ ಬಿಡ್ತಾ ಇದ್ದಾರೆ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಸೊ ಹೋಗಿದ್ದು ಬಂದು ಆಯಿತು. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ವೆದರ್ ಅಂತೂ ಮಸ್ತಾಗಿತ್ತು. ಸೊ ಏನೋ ಒಂಥರ ಮೈಂಡು ಫುಲ್ಲು ರಿಫ್ರೆಶ್ ಆದಂಗೆ ಆಯಿತು. ಸೊ ಈವ್ನಿಂಗ್ ಟೈಮ್ ಈ ರೀತಿ ಎಲ್ಲ ಬಂದಾಗ, ಹಾಗೆ ನಾವು ಇಷ್ಟಪಟ್ಟಿರೋ ದೇವ್ರನ್ನೂ ಕೂಡ ನೋಡಿದಾಗ ಸೊ ಏನೋ ಒಂಥರ ಆಗೋ ಮನಸ್ಸಿಗೆ ಸಮಾಧಾನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಚಾಮುಂಡೇಶ್ವರಿ ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ಇವಾಗ ತುಂಬ ಬಿಸಿಲಿರುತ್ತೆ ಅನ್ನೋ ಕಾರಣದಿಂದನೇ ನಾವು ಅದೊಂದು ರೀಸನ್ಗೆ ನಾವು ಈವ್ನಿಂಗ್ ಟೈಮೇ ಹೋಗೋಣ ಆ್ಯನಿವರ್ಸರಿಗೆ ಅಂತ ಡಿಸೈಡ್ ಆಗಿದ್ದು. ಬಟ್ ಅದು ಹೆಂಗೆ ಡಿಸೈಡ್ ಮಾಡೋದ್ವೋ ಸೊ ತುಂಬ ಮಳೆಗಾಳಿನೇ ಬಂದುಬಿಡ್ತು ಅಂತ ಹೇಳ್ಬೋದು. ಸೊ ನಾವು ಯಾಕಂದರೆ ಈಗ ಬೆಳಿಗ್ಗೆ ಹೊತ್ತು ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಇವಾಗ ಸ್ವಲ್ಪ ಮಳೆ ಎಲ್ಲ ಬಂದು ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಆದರೂ ತುಂಬ ಅಂದರೆ ತುಂಬ ಬಿಸಿಲು ಬಂತು ಈ ಸಲ ಅಂತೂ. ಸೊ ನಿಮಗೂ ಅದೇ ರೀತಿ ಫೀಲ್ ಆಗಿದ್ದರೆ ಸೊ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮಗಂತೂ ಅದೇ ರೀತಿ ಫೀಲ್ ಆಗುತ್ತೆ. ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಆಗ್ತಿತ್ತು, ಅಷ್ಟು ಬಿಸಿಲು. ಇವಾಗ ದರ್ಶನ ಮುಗಿಸ್ಕೊಂಡು ಹೊರಟ್ವಿ, ಮನೆಗೆ ಹೋಗ್ತಾ ಇದ್ದೀವಿ. ಓ ಮೈ ಗಾಡ್, ಏನಿಲ್ಲ ಆರಾಮ್ಸೆ ದರ್ಶನ ಆಯಿತು. ಬಟ್ ಕ್ಯೂ ಅಲ್ಲಿ ನಿಂತಿದೆ, ಬೇಜಾರಾಯಿತು. 7 o'clock ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಬಟ್ ಅಲ್ಲಿ ಒಂದು 1/2 hour ವೆಯ್ಟ್ ಮಾಡಿಸಿದ್ರು. ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು. ಸೊ ಇಟ್ಸ್ ಓಕೆ, ದರ್ಶನ ಅಂತೂ ನೆಮ್ಮದಿಯಾಗಿ ಆಯಿತು. 7 o'clock ನಿಂತ್ಕೊಂಡು ಎಷ್ಟೊತ್ತು ಚೆನ್ನಾಗಿ ದರ್ಶನ ಆಗಿತ್ತು. ಎಷ್ಟು ಟೈಮ್? 8:15 ಆಯಿತಾ? 8:15 ದರ್ಶನ ಆಯಿತು. ಇವತ್ತೇ ನಾವು ನಾರ್ಮಲ್ ದರ್ಶನದಲ್ಲಿ ಹೋಗಿದ್ದಕ್ಕೂ ಬೇಗ ಆಗಿದ್ದು ಅನಿಸುತ್ತಲ್ವ. ತುಂಬ ದಿನ ಆಗಿತ್ತು ಹೋಗಿ, ಎಲ್ಲ ರಶ್ ಅಂದ್ಕೊಂಡು ಯಾವಾಗಲೂ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ವಿ. ಬಟ್ ಇವಾಗ ಹೋಗಿದ್ದಕ್ಕೂ ಕೂಡ ಏನಿಲ್ಲ, ಬೇಗ ದರ್ಶನ ಆಯಿತು. ಸೊ ಇವಾಗ ಮನೆಗೆ ಹೊರಟಿದ್ದೀವಿ. ಹೇಗಾಯಿತು ಚೆನ್ನಾಗಿ ದರ್ಶನ? ಸೂಪರು. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ಹಿಂಗೇ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾ ನಿಮ್ಮ ಜೊತೆ ಸಿಗ್ತೀನಿ. ಸೊ ಮಿಸ್ ಮಾಡಿದಂತೆ ವೀಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಹಾಗೆಯೇ ದರ್ಶನ ಮುಗಿಸ್ಕೊಂಡು ಬರ್ತಾ ಈಗ ಆನ್ ದ ವೇ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೈಲೆಂಟ್ ಸ್ಟೋರ್ಸ್ ಹತ್ರ ಬಂದ್ವಿ. ನಮ್ಮ ಮನೆಗೆ ಏನಿದ್ರು 5 minutes ಅಂತ ಹೇಳ್ಬೋದು, ನಿಯರೇನೆ. ಸೊ ಇಲ್ಲಿಗೆ ಹೋಗೋಣ. ಹೆಂಗಿದ್ರು ಟೈಮ್ ಆಗಿಬಿಟ್ಟಿತ್ತು. 9:30 ಏನೋ ಅನಿಸುತ್ತೆ. ನಾವು ಹೋಟೆಲ್ ಒಳಗಡೆ ಹೋದಾಗಲೇ 9 o'clock 9:30 ಸಮಥಿಂಗ್ ಆ ಗ್ಯಾಪಲ್ಲೇ. ಸೊ ಅಷ್ಟೊತ್ತು ಆಗಿಬಿಟ್ಟಿತ್ತು. ಸೊ ಯಾಕಂದರೆ ಟೆಂಪಲ್ ಹತ್ರನೂ ಅಲ್ಲಿಂದ ಬರಬೇಕಲ್ವ.
ಸೊ ಲೇಟ್ ಆಗಿತ್ತು. ಸೊ ಇವಾಗ ಇಲ್ಲೇ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಬಂದ್ವಿ ನಾವು. ಬಟ್ ಪರವಾಗಿಲ್ಲ, ಆ ಥರ ಗಾಳಿ ಬಂದಿದ್ದು ನೋಡಿ ಮಳೆನೂ ಬರಲಿಲ್ಲ. ಸೊ ಕಮ್ಮಿನೇ ಆಗಿಬಿಟ್ಟಿತ್ತು. ನಮ್ಮ ಮಳೆ ತುಂಬ ಚೆನ್ನಾಗಿ ಬಂದು 1 ಅವರ್ ಹೊಂಟೋಗ್ಬಿಡ್ತಂತ ಹೇಳ್ಬೋದು. ಇನ್ನು ಕಂಟಿನ್ಯೂ ಎಲ್ಲ ಏನು ಮಳೆ ಬರಲಿಲ್ಲ. ಸೊ ನಾವೇನಾಗುತ್ತೋ ನಾವು ಹೋಗೋದಕ್ಕೆ ಹೊರಗಡೆ ಎಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಏನಾಗಲ್ಲ, ಬಟ್ ಗಾರ್ಡನ್ ಎಲ್ಲ ಕೂರೋದಕ್ಕೆ ಸ್ವಲ್ಪ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಮಳೆ ಬಂದು ಎಲ್ಲ ತುಂಬ ನೆಂದೋಗಿತ್ತಲ್ವ. ಸೊ ಅದಕ್ಕೋಸ್ಕರ ಗಾರ್ಡನೆಲ್ಲ ಏನು ಕೂರಲಿಲ್ಲ. ಸೊ ಇಲ್ಲೇ ಒಳಗಡೆ ಬಂದ್ವಿ. ಸೊ ಇವಾಗ ಆರ್ಡರ್ ಮಾಡಿಬಿಟ್ಟು ಕೂತಿದ್ದೀವಿ ಅಂತ ಹೇಳ್ಬೋದು. ಸೊ ಆ್ಯಸ್ ಯೂಶಲ್ ಗೊತ್ತಿರುತ್ತಲ್ವ, ಫ್ರೈಡೇ ಬೇರೆ. ಸೊ ನಾನ್ ವೆಜ್ ಆಗಿ ನನಗಂತೂ ನಮ್ಮ ಸ್ಪೆಷಲ್ ಡೇಸಲ್ಲೂ ವೆಜ್ ತಿಂತು ಅಂದರೆ ಆ ಡೇ ಏನೋ ಒಂದು ಫುಲ್ಫಿಲ್ ಆಗಲ್ಲ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ವೆಜ್ ಯಾರು ತಿನ್ನೋರು ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ಈ ರೀತಿ ಹೇಳ್ತಿದ್ದೀವಿ ಅಂತ. ಸೊ ನಮ್ಗೆ ಅದೇ ರೀತಿ ಅಭ್ಯಾಸ ಆಗಿರೋದು ಅಂತ ಹೇಳ್ಬೋದು. ಸೊ ಹಾಗೆಯೇ ಅಲ್ಲಿ ಸ್ವಲ್ಪ ಪವರ್ ಆಫ್ ಆಗಿ ಹಾಗೆ ಯು ಪಿ ಎಸ್ ಕೂಡ ವಿತಿನ್ 1 ಸೆಕೆಂಡಲ್ಲಿ ಆನ್ ಆಯಿತು. ಸೊ ಅದಕ್ಕೆ ಸ್ವಲ್ಪ ಕತ್ಲೆ ಆಯ್ತು ಅಂತ ಹೇಳ್ಬೋದು. ಆ್ಯಸ್ ಯೂಶಲ್ ನಾವೆಲ್ಲೇ ಹೋದ್ರೂ ಅಷ್ಟೇ, ಯಾವುದೇ ಹೋಟ್ಲಿಗೆ ಹೋದ್ರೂ ಅಷ್ಟೇ, ಸೊ ಚಿಕ್ಕೂರಿಂದ ಹಿಡಿದು ದೊಡ್ಡ ಹೋಟ್ಲಿಗೆ ಹೋದ್ರೂ ಅಷ್ಟೇ, ನಾವು ಫಸ್ಟ್ ಆರ್ಡರ್ ಮಾಡೋದೇ ಲಾಲಿಪಾಪ್ ಅಂತ. ಲಾಲಿಪಾಪ್ ತೊಗೊಳ್ದಂತೆ ನಮ್ಮ ಒಂದು ಡಿನ್ನರ್ ಲಂಚ್ ಏನೇ ಆಗಿರ್ಬೋದು ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ಅದೇ ನಮಗೆ ಫಸ್ಟ್ ಅಂತ ಹೇಳ್ಬೋದು ಸ್ಟಾರ್ಟರ್ಸಲ್ಲಿ. ಸೊ ಅದಿರಲೇಬೇಕು. ಸೊ ನನಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬ ಇಷ್ಟ. ಸೊ ನಾವೊಂದು ನಾನ್ ವೆಜ್ ಹೋಟ್ಲಿಗೆ ಹೋಗ್ತೀವಿ ಅಂದರೆ ಅದಿಲ್ಲದಂತೆ ನಾವು ಸ್ಟಾರ್ಟೇ ಮಾಡಲ್ಲ ಅಂತ ಹೇಳ್ಬೋದು. ಸೊ ಹಾಗೆ ಒಂದು ಬ್ಯೂಟಿಫುಲ್ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಇಬ್ಬರು ಮಾತಾಡಿಕೊಂಡು ಸೊ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ಮೆಮೊರೇಬಲ್ ಆಗಿತ್ತು. ಸೊ ಹೇಳ್ದಾಗೆ 6 ಇಯರ್ಸ್ ಆಯಿತಾ ಅಂತಲೂ ಕೂಡ ಒಂದು ಕ್ಷಣ ಏನೋ ಒಂಥರ ಅನಿಸುತ್ತೆ. ಸೊ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಈ ವಿಡಿಯೋ ನೋಡ್ತಾ ಇರ್ತಾರೆ. ಹಾಗೆ ಹ್ಯಾಪಿ ಆ್ಯನಿವರ್ಸರಿ ಬೇಬಿ 1 ಸೆಕೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದೇನಪ್ಪ ನಾನು ತಿನ್ನೋದು ಮಾತ್ರ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು ನೀವು. ಇಲ್ಲ ಅವ್ರು ಆ ಕಡೆ ಕೂತಿದ್ದಾರಲ್ವ. ಸೊ ನಾನೇನು ಸೆಲ್ಫಿ ಸ್ಟಿಕ್ ಅಥವಾ ಏನು ತೊಗೊಂಡು ಹೋಗೋಕ್ಕಾಗಲಿಲ್ಲ. ಸೊ ಕವರ್ ಮಾಡೋಕ್ಕಾಗಲಿಲ್ಲ ಅವ್ರನ್ನ. ಸೊ ಹಾಗೆ ನೆಕ್ಸ್ಟ್ ಎಲ್ಲ ತೊಗೊಂಡು ತಿಂದ್ಕೊಂಡು ಇನ್ನೂ ಹೇಳೋದು ವೀಡಿಯೋ ಮಾಡಲ್ಲ, ತಿನ್ನೋದೆಲ್ಲ ಇನ್ನು ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಮುಗಿಸ್ಕೊಂಡು ಹಾಗೆ ಗಾರ್ಡನಲ್ಲೂ ಕೂಡ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ನಿಮ್ಮ ಜೊತೆ ನಾವು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಎಲ್ಲ ಇದಾಗಿಬಿಟ್ಟಿತ್ತು, ಇಲ್ಲಾಂದರೆ ಅಲ್ಲೇ ಡಿನ್ನರ್ ಮಾಡ್ಬೋದಿತ್ತು. ಹಾಗೆಯೇ ಮನೆಗೆ ಬರೋಷ್ಟ್ರಲ್ಲಿ ನಾವು 11 o'clock ಆಗಿತ್ತು. ಸೊ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಮನೆಯಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಲೇಟ್ ಆಗಿಬಿಡ್ತು ನಾವು ಬರೋದು, ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ. ಯಾಕಂದರೆ ಒಂದು ನಮ್ಮ ಸ್ಪೆಷಲ್ ಡೇ ಅಂತ ಹೇಳಿದ್ಮೇಲೆ ಹೋಗಿರ್ತೀವಿ ಅಂತ ಹೇಳಿದ್ಮೇಲೆ ಸ್ವಲ್ಪ ನಿಧಾನ ಆಗುತ್ತೆ. ಸೊ ನಮ್ಮ ಟೈಮ್ನ ನಾವು ಸ್ಪೆಂಡ್ ಮಾಡಿಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಸೊ ಚೆನ್ನಾಗಿತ್ತು. ಬಂದ್ವಿ. ಸೊ ಬಂದಮೇಲೆ ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಆಯಿತು. ಮಲಗಿಬಿಟ್ಟಿದ್ರೆಲ್ಲ. ಸೊ ಎಲ್ಲ ಮಲಗಿಬಿಟ್ಟಿದ್ದಾರೆ ಅಂತ ಹೋಗಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿದೆ. ಅಷ್ಟರಲ್ಲಿ ಕೇಕ್ ಕಟ್ ಮಾಡಿಸೋದಕ್ಕೆ ಕರೆದ್ರು. ಸೊ ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.